ಇಲ್ಲಪ್ಪ ನಾವು ಬದುಕೋತೀವಿ ಅನ್ನೋ ಧೈರ್ಯ ನಿಮಗಿದ್ರೆ ನೀವು ಇಲ್ಲಿಂದ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ನಾನು ಅಮ್ಮನ ಮಾತ್ರ ಬಿಡೋದಿಲ್ಲ, ಯಾಕಂದರೆ ನನ್ನ ಜೊತೆಯಲ್ಲಿ ಸುಖ ದುಃಖ ಎಲ್ಲ ಕಂಡಿದ್ದಾಳೆ, ತುಂಬ ಅನುಭವಿಸಿದಾಳೆ ಲೈಫಲ್ಲಿ. ಅವಳನ್ನ ಮಾತ್ರ ಬಿಡಲ್ಲ, ಅವಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಒಂದು. ಮಕ್ಕಳಿದ್ಕೊಂಡು ಇಲ್ಲಪ್ಪ ನಾವು ನಿಮ್ಮ ಜೊತೆ ಬರ್ತೀವಿ, ನಮ್ಮನ್ನು ತಳ್ಬಿಟ್ಟು ನೀವು ಬಿದ್ದುಬಿಡಿ ಬೇಕಾರೆ ಅಂತ. ಅದು ಅವತ್ತಿನ ಇದು ನಿರ್ಧಾರ. ಇಷ್ಟು ನೋವನ್ನೆಲ್ಲ ಇಟ್ಕೊಂಡು ಅಲ್ಲ, ಸುಮಾರು ಎಷ್ಟು ವರ್ಷದ ಹಿಂದೆ ಇದು? 2004. 20 ವರ್ಷ. ಇನ್ನೂ ಹಸಿ ಹಸಿಯಾಗಿದೆ. ಅದನ್ನು ಯೋಚನೆ ಮಾಡಿದರೆ ಮತ್ತೆ ಅಳು ಬರುತ್ತೆ. ಹಾಂ ಹೌದು ಸರ್. ಇಲ್ಲ, ಈ ನಡುವೆ ಅದು ಬರ್ತಿರ್ಲಿಲ್ಲ, ದುಃಖನೆಲ್ಲ ಮರ್ತು ಬಿಟ್ಟಿದ್ದೀನಿ ಈಗ. ಅವಾಗ ಕಣ್ಣೀರು ಬರ್ತಿತ್ತು, ಈಗ ಬತ್ತು ಹೋಗಿದೆ ಕಣ್ಣೀರು. ಆಮೇಲೆ ಅವತ್ತು ಏನೂ ಇಲ್ಲದೆ ಇದ್ದವ್ರು ಇವತ್ತೊಂದು ಮಕ್ಕಳ ಶ್ರಮದಿಂದ ಮನೆ ಕಟ್ಟಿರೋದು. ನಮ್ಮ ಶ್ರಮ ಇಲ್ಲ ಬಿಡಿ. ಸಿನಿಮಾದಲ್ಲಿ ನಾವು ಆಗ ರಿಟೈರ್ ಆದಂಥ ಒಂದು ಸ್ಟೇಜ್ ಅಂತ ಅನ್ಕೊಂಡ್ಬಿಟ್ಟಿದ್ರು ಕೂಡ ಒಂದು ಮನೆ ಕಟ್ಟುವಷ್ಟು ನಮ್ಮಲ್ಲಿ ಇರಲಿಲ್ಲ. ಪ್ರೊಡಕ್ಷನ್ ಹಾಕಬಾರ್ದು, ಡೈರೆಕ್ಟರ್ಸ್ ಪ್ರೊಡಕ್ಷನ್ ಹಾಕಿದಾಗ ಸುಮಾರು ಏರ್ಪೇರ್ ಆಗಿರೋಂಥದ್ದು ನನ್ನ ಒಬ್ಬಂದೇ ಉದಾಹರಣೆ ಅಲ್ಲ, ಸುಮಾರು ಜನದ್ದಾಗಿದೆ. ನನಗೆ ದೇವರ ಅನುಗ್ರಹ ಕೊಟ್ಟ 50 ಸಿನಿಮಾವರೆಗೂ ನಾನು ಡೈರೆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದೆ ಕನ್ನಡ ಚಿತ್ರರಂಗದಲ್ಲಿ, ದೊಡ್ಡ ಸಾಧನೆ ಅದು. ಸೊ ಆ ನೆಮ್ಮದಿ ಬದುಕು ಕಂಡಿದ್ದೀನಿ. ಮುಳುಗಿದ್ರು ಅಂತಂತಾರೆ ಅಷ್ಟೇ ಹೊರತು ಆತ್ಮಹತ್ಯೆ ಅಂತ ಬರೋಲ್ಲ. ಹಾಗಾಗಿ ಆ ನಿರ್ಧಾರ ಬೆಟರ್ ಅಂತ ಅನಿಸ್ತು ನನಗೆ. ಇನ್ನೆಲ್ಲೋ ಮನೆಗಳಲ್ಲಿ ನೇಣು ಹಾಕೊಂಡು ಸತ್ರು ಅನ್ನೋದು, ಅಥವಾ ಇನ್ನೇನೋ ವಿಷ ತೊಗೊಂಡು ಸತ್ರು ಅನ್ನೋದು, ಇವೆಲ್ಲವನ್ನೂ ಸ್ವಲ್ಪ ತಳ್ಳಿ ಹಾಕುತ್ತದು. ಸುಮಾರು ಆ ಮನೆ ಹೋಯಿತು, ಚಿದಂಬರ ಶೆಟ್ಟರ ಮನೆ ಎದುರುಗಡೆ ಇದ್ದಿದ್ದು ಫ್ಲ್ಯಾಟ್ ಹೋಯಿತು. ಅದಾದಮೇಲೆ ರಾಕ್ಲೈನ್ ವೆಂಕಟೇಶ್ ಸ್ಕೂಲ್ ಹಿಂಭಾಗ ಇದ್ದಿದ್ದು ದಾಸರಳ್ಳಿನ ಒಂದು ಫ್ಲ್ಯಾಟ್ ಹೋಯಿತು. ಆಮೇಲೆ ದೊಡ್ಡಣ್ಣನ ಮನೆ ಎದುರುಗಡೆ ಇದ್ದಿದ್ದು ಸೈಟ್ ಹೋಯಿತು. ಕರಿಸುಬ್ಬು ಹತ್ರ ತೊಗೊಂಡಿದ್ದು ಸೈಟ್ ಹೋಯಿತು. ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆ. ಇವತ್ತು ತುಂಬ 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 ವಿಶೇಷವಾದ ಅತಿಥಿ ನಮ್ಮ ಜೊತೆ ಇದ್ದಾರೆ. ನಾನು ಅತಿಥಿ ಅಂತ ಹೇಳುವಾಗ ಅವರ ಬದುಕಿನಲ್ಲಿ ಸ್ವಲ್ಪವೇ ಸ್ವಲ್ಪ ವ್ಯತ್ಯಾಸ ಆಗಿರ್ತಿದ್ರು ಅತಿಥಿ ಹೋಗಿ ತಿಥಿ ಆಗುವಂಥ ಸಂದರ್ಭ ಬರ್ತಿತ್ತು. ದೊಡ್ಡ ಕತೆ, ಸಿನಿಮಾದ ಕತೆ. ನಾವು ಸಿನಿಮಾ ಅಭಯನಾಯ್ಡು ಸಿನಿಮಾ ನೋಡ್ತೀವಲ್ಲ, ಅದಂಥ ಕತೆ. ಅಭಯನಾಯ್ಡು ಕತೆ ಬರೆದಿದ್ರೆ ಬಹುಶಃ ಈ ನಮ್ಮ ಅತಿಥಿಯ ಲೈಫ್ ಸ್ಟೋರಿಯನ್ನೇ ಸಿನಿಮಾ ಮಾಡ್ಬೋದಿತ್ತು. ಅಂಥ ಒಬ್ಬರು ವ್ಯಕ್ತಿ ಸಿನಿಮಾವನ್ನೇ ಉಸಿರಾಗಿ ಭಾವಿಸ್ಕೊಂಡು ಸಿನಿಮಾವನ್ನೇ ಊಟ ಮಾಡ್ತಾ, ಸಿನಿಮಾದಲ್ಲೇ ಊಟ ಮಾಡ್ತಾ, ಸಿನಿಮಾದಲ್ಲೇ ನಿದ್ದೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಉಸಿರು ನಿಲ್ಲುವಂಥ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡ್ರು. ಅವರಿಗೆ ಅದನ್ನು ಹೇಳಲಿಕ್ಕೆ ಇಷ್ಟ ಇಲ್ಲ, ಅಷ್ಟು ಕ್ರೂರವಾಗಿತ್ತು ಆ ಘಟನೆಗಳು. ಆದರೆ ನನ್ನ ಒತ್ತಾಯಕ್ಕೆ ಮಣಿದು ಅವರ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾ ಇದ್ದಾರೆ. ಅವರ ಹೆಸರು ಬಿ ರಾಮಮೂರ್ತಿ. ಅಷ್ಟೇ ಹೇಳಿದರೆ ಸಾಲದು. ರಾಣಿ ಮಹಾರಾಣಿ ಅಂತ ಒಂದು ಸಿನಿಮಾನ, ಸೂಪರ್ ಹಿಟ್ ಸಿನಿಮಾನ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರ್ ಬಿ ರಾಮಮೂರ್ತಿ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್. ಇನ್ನು ನನ್ನ ಚೆಂಡನ್ನು ನಿಮ್ಮ ಕೋರ್ಟಿಗೆ ಹಾಕಿದ್ದೀನಿ, ನೀವು ಮಾತಾಡಬೇಕು. ಆ ದಿನಗಳಲ್ಲಿ ಸುಮಾರು 25 ವರ್ಷದ ಹಿಂದೆ ಹೇಳಿದ ಕತೆ, ನನ್ನ ಕಥೆನೇ ಅದು, ನಿಮ್ಮ ಲೈಫ್ ಸ್ಟೋರಿ. ಅದನ್ನು ಈಗ ಮತ್ತೆ ರಿಪೀಟ್ ಮಾಡಿದರೆ ಅದು ನಿಮ್ಮ ಮುಂದೆ ಮೊದಲು ಪ್ರಸ್ತುತ ಮಾಡಿದ್ದೆ, ನಿಮ್ಮ ಮುಂದೆ ಬಹುಶಃ ರಂಭಾ ಪ್ರೆಸ್ ಮೀಟ್. ಅದು ರಂಭಾ ಪ್ರೆಸ್ ಮೀಟಲ್ಲಿ ನಾನು ಒಂದೇ ಒಂದು ವಾಕ್ಯ ಹೇಳಿದ್ದೆ ಅವತ್ತು. ಇದುವರೆಗೂ ನಾನು ಸಿನಿಮಾಗೋಸ್ಕರ ಬದುಕಿದ್ದೆ, ಈಗ ಬದುಕಿಗೋಸ್ಕರ ಈ ಸಿನಿಮಾ ಮಾಡಿದ್ದೀನಿ ಅಂತಂದೆ. ಆಗ ನೀವು ಇನ್ನೊಂದ್ಸರಿ ರಿಪೀಟ್ ಮಾಡಿ ಅಂತಂದ್ರಿ, ನನಗೆ ಜ್ಞಾಪಕ ಇರೋ ಹಾಗೆ. ಓಕೆ. ಮತ್ತು ಆ ವಾಕ್ಯ ಹೇಳಿದ್ಮೇಲೆ ನೀವು ಪ್ರೆಸ್ ಮೀಟ್ ಆದಮೇಲೆ ನನಗೊಂದು 10 ನಿಮಿಷ ಟೈಮ್ ಬೇಕು ಅಂತಂದ್ರಿ. ಆಗ ಕೂತ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದೆ ಆ ಸಿನಿಮಾ ಮಾಡೋದಕ್ಕೆ ಕಾರಣ ಏನು ಅಂಥೇಳಿ. ಅದೆಲ್ಲ ನೀವು ಆಲ್ರೆಡಿ ದಾಖಲೆ ಮಾಡಿಬಿಟ್ಟಿದ್ದೀರಿ. ಹೌದು. ಬಹುಶಃ ಹೆಚ್ಚು ಕಮ್ಮಿ ನಿಮ್ಮ ಲೈಫಿನ ಕೆಲವು ಸ್ಟೋರಿಗಳನ್ನು ದಾಖಲೆ ಮಾಡಿಟ್ಟಿದ್ದು ನಾನೊಬ್ಬನೇ. ಅದೇ ಅದು ಪುಸ್ತಕ ರೂಪದಲ್ಲೂ ನೀವು ನೆನ್ಪಿಟ್ಟಿರೋದು ಇನ್ನೂ ಖುಷಿ. ಪುಸ್ತಕ ರೂಪದಲ್ಲೂ ಮಾಡಿಬಿಟ್ಟಿದ್ದೀರಿ. ಸೊ ಅದು ಅಳಿಯದಂಥ ದಾಖಲೆ. ಈ ವಿಡಿಯೋನಾದರೂ ಎಲ್ಲಾದರೂ ನಾವು ಅವಾಗ ಬೇರೆ ಮ್ಯಾಗ್ನೆಟಿಕ್ಕು ಟೇಪು ಅದು ಇದು ಅಂತಿತ್ತು. ಈಗಿನ ಥರ ಡಿಜಿಟಲ್ ಮೋಡ್ ಇರಲಿಲ್ಲ. ಸೊ ಅದು ಅಳಿಸೋಗಿದ್ರು ಕೂಡ ನಿಮ್ಮ ಪುಸ್ತಕದ ಅಚ್ಚು ಮಾತ್ರ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ, ಅದು ಅಳಿಸೋಕೆ ಸಾಧ್ಯನೇ ಇಲ್ಲ ಅದು.
ಸೊ ಅದೊಂಥರ ದಾಖಲೆನೇ ಹೇಳಬೇಕಾದ್ರೆ ನಮ್ಮ ಅಕಾಡೆಮಿಗಳಿಗೆ ಅಥವಾ ಸರ್ಕಾರಕ್ಕೆ ಆ ದಾಖಲೆಗಳಿದ್ದರೆ ಸಿನಿಮಾದಲ್ಲಿ ಏನೇನು ಸಾಹಸಗಳಾಯಿತು, ಏನೇನು ಕಷ್ಟಪಟ್ಟರು, ಯಾರ್ಯಾರು ಯಾವ ಥರ ಮಾಡಿದ್ರು ಅನ್ನೋದು ಖಂಡಿತ ಒಂದು ಎನ್ಸೈಕ್ಲೋಪೀಡಿಯಾ ಆಗಿಬಿಡುತ್ತೆ. ಅವೆಲ್ಲ ನೀವು ಮಾಡಿರುವಂಥ ದಾಖಲೆ, ಬುಕ್ಗಳು ಆಗಲಿ ಅಥವಾ ನಿಮ್ಮ ಪತ್ರಿಕೆ ಆಗಲಿ, ಇದೆಲ್ಲ ಅದಕ್ಕೆ ನಾನು ಆಭಾರಿ ಆಗ್ತೀನಿ. ಯಾಕೆ ಸಿನಿಮಾಗೆ ಅಷ್ಟು ಒತ್ತು ಕೊಟ್ಟು ಬರೆದು ಅಂಥವ್ರು. ಈಗ ನೀವು ಹಳೆಯದನ್ನು ಕೇಳಿದಿರಿ, ನೀವು ಆಲ್ರೆಡಿ ದಾಖಲೆ ಮಾಡೋದ್ರಿಂದ ಮತ್ತದೇನು ಬೇಕಾಗಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನೀವೊಂದು ಮಾತಂದ್ರಿ ಮೊನ್ನೆ, ಕಷ್ಟದಲ್ಲಿದ್ದಾಗ ಹಂಚ್ಕೊಂಡ್ವಿ ನಾವು. ಈಗ ಸಂತೋಷವಾಗಿರೋ ಒಂದು ಸಂತೋಷವನ್ನು ಹಂಚ್ಕೊಳ್ಳೋಣ ಹೆಚ್ಚು ಅಂತ, ದುಃಖವನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ. ಅದೇ ಸೂತ್ರ, ಬದುಕಿನ ಸೂತ್ರ. ಹಾಂ ಸರ್. ಆದ್ದರಿಂದ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ರೆಡಿ ಇದ್ದೀರಿ ಖಂಡಿತ. ಬಟ್ ದುಃಖವನ್ನು ಹಂಚಿಕೊಳ್ಳಿಕ್ಕೂ ನೀವು ರೆಡಿಯಾಗಿರಬೇಕು. ದುಃಖನೆಲ್ಲ ಮರ್ತು ಬಿಟ್ಟಿದ್ದೀನಿ ಈಗ. ಅವಾಗ ಕಣ್ಣೀರು ಬರ್ತಿತ್ತು, ಈಗ ಬತ್ತು ಹೋಗಿದೆ ಕಣ್ಣೀರು. ಯಾಕೆ ಸುಮಾರು ಸಲ ಅದು ಮರುಕಳಿಸಿ ಕಣ್ಣೀರು ಬರಲ್ಲ ಈಗ. ಅವತ್ತು ಕಣ್ಣೀರು ಹಾಕಿದ್ದು ನಿಜ ನಾನು ನಿಮ್ಮ ಹತ್ರ ಹೇಳುವಾಗ. ಯಾಕಂದರೆ ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ಇರೋಕ್ಕೆ ಮನೆ ಇಲ್ಲ, ಸೊ ಕಷ್ಟಗಳು. ಸೊ ಅವತ್ತು ವಾಸ ಎಲ್ಲಿ ಇನ್ನೂ ಒಂದು ಪ್ರಶ್ನೆ ಬಂದಾಗ ಆ ನಿರ್ಧಾರ ಮಾಡಿದ್ವಿ. ಹಳೆ ಘಟನೆಗಳೆಲ್ಲ ಮರೆತು ಮತ್ತೆ ನಾನು ರಂಭ ಆದಮೇಲೆ ಇನ್ನೊಂದು ಲೈಫ್ ಸ್ಟಾರ್ಟ್ ಆಯಿತು. ಬಟ್ ಅದೊಂದು ಸಿನಿಮಾ ನನಗೇನಾಯಿತು ಅಂದರೆ, ಈವನ್ ಸೆನ್ಸರ್ ಆಫೀಸರ್ ಕೂಡ ಒಳಗೆ ಕರೆದು ಮಾತಾಡಿದ್ರು. ಶ್ರೀನಿವಾಸ್ ಅಂತ ಇದ್ದರು ಅವಾಗ ಸೆನ್ಸಾರ್ ಅಂತ ಕಾಣ್ತವರು. ಸೊ ವಿ ಹ್ಯಾವ್ ಡನ್ ಮೆನಿ ಫಿಲಿಮ್ಸ್ ಆಫ್ ಯುವರ್ ಫಿಲಿಮ್ಸ್ ಸೆನ್ಸಾರಿಂಗ್, ಬಟ್ ಈ ಥರ ಸಿನಿಮಾ ನೀವು ನೆವರ್ ಎಕ್ಸ್ಪೆಕ್ಟೆಡ್ ರಾಮಮೂರ್ತಿ ಅವ್ರು ಈ ಥರ ಸಿನಿಮಾ ಮಾಡ್ತೀನಿ ಅಂತ. ನನ್ನ ಪ್ರಶ್ನೆನೂ ಅದೇ. ಹೌದು, ಏನಂದರೆ ನಾನೆಲ್ಲ ಸಾಂಸಾರಿಕ ಸಿನಿಮಾಗಳನ್ನ ಹೆಚ್ಚಿಗೆ ಮಾಡಿದವನು. ನನಗೂ ಹೆಂಡ್ತಿ ಬೇಕು, ಲೂಟಿ ಗ್ಯಾಂಗ್ ಆಗ್ಬೋದು, ಮನಮೆಚ್ಚಿ ಸೊಸೆ ಆಗ್ಬೋದು, ಅಪೂರ್ವ ಸಂಸಾರ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಇವೆಲ್ಲವೂ ಫ್ಯಾಮಿಲಿ ಎಂಟರ್ಟೈನರ್ಸೇ ನಾನು ಮಾಡಿದ್ದು. ಸೊ ಇದರಲ್ಲಿ ಈ ಥರದ್ದೊಂದು ಸಿನಿಮಾ ಯಾಕೆ ಬಂತು ಅನ್ನೋವಾಗ ಅದನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆ. ಅದನ್ನು ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಸೊ ಅದರಿಂದ ಹೊರಗೆ ಬಂದ ಮೇಲೆ ನನಗೆ ಈ ಸುವರ್ಣ ಚಾನಲ್ಗೆ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಇನ್ನು ಒಟ್ಟಿಗೆ ಒಂದು 9 ಸಿನಿಮಾಗಳ ಕಾಂಟ್ರಾಕ್ಟ್ ಸಿಕ್ತು. ಹಾಗಾಗಿ ನಾನು ಮತ್ತೆ ಬದುಕನ್ನು ಬೇರೆ ಥರ ಕಂಡುಕೊಂಡಿದ್ದಾಯಿತು. ಸೊ ಮಕ್ಕಳು ದೊಡ್ಡವರಾದರೂ ಅವ್ರ ಮೂಲಕ ಆ ಸಂತೋಷವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೋಬೋದು ನಾನು ಅಷ್ಟೇ. ಆಮೇಲೆ ಅವತ್ತು ಏನೂ ಇಲ್ಲದೆ ಇದ್ದವ್ರು ಇವತ್ತೊಂದು ಮಕ್ಕಳ ಶ್ರಮದಿಂದ ಮನೆ ಕಟ್ಟಿರೋದು. ನಮ್ಮ ಶ್ರಮ ಇಲ್ಲ ಬಿಡಿ. ಸಿನಿಮಾದಲ್ಲಿ ನಾವು ಆಗ ರಿಟೈರ್ ಆದಂಥ ಒಂದು ಸ್ಟೇಜ್ ಅಂತ ಅನ್ಕೊಂಬಿಟ್ಟಿದ್ರು ಕೂಡ ಒಂದು ಮನೆ ಕಟ್ಟುವಷ್ಟು ನಮ್ಮಲ್ಲಿ ಇರಲಿಲ್ಲ. ನನ್ನ ಪರ್ಸ್ನಲ್ ಸೌಕರ್ಯಗಳಿರಲಿಲ್ಲ. ಸೊ ನಾನು ದುಡ್ದವ್ರಿಗೆ ಒಂಚೂರು ಸಹಕಾರ ಕೊಟ್ಟು ಇಲ್ಲಿವರೆಗೂ ಬಂದು ಅವ್ರು ಮಾಡಿರೋಂಥ ಒಂದು ಕುಟೀರ ಈಗ ಇದು ಅಷ್ಟೇ. ಅದು ಅನುಗ್ರಹ ಅಂತ ಹೆಸರಿಟ್ಟಿರೋದು ರಾಯರ ಅನುಗ್ರಹ ಇರ್ಬೋದು ಅಥವಾ ನನ್ನ ಹಿತೈಷಿಗಳ ಇದಿರ್ಬೋದು, ಎಲ್ಲವನ್ನು ಸೇರಿ ಈಗ ಒಂದು ನಾನು ಈ ನಿಮ್ಮ ಹಳೆ ಲೈಫನ್ನು ಕೆದಕಲಿಕ್ಕೆ ಯಾಕೆ ಇಷ್ಟಪಡ್ತೇನೆ ಅಂದರೆ, ಹಾಂ ಸರ್, ನಿಮ್ಮ ಲೈಫೇ ಒಂದು ಪಾಠ. ಹೌದು. ಈಗ ಬರುವ ಹುಡುಗರಿದ್ದಾರಲ್ಲ, ಏನೋ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ದಿಢೀರ್. ನಾನು ಎಷ್ಟೋ ಪ್ರೆಸ್ ಮೀಟನ್ನು ನೋಡಿದರೆ ಇದ್ದಕ್ಕಿದ್ದಾಗೆ ಗಾಂಧಿನಗರನ ಬೈಲಿಗೆ ಕೊಡ್ತಾರೆ, ಇದ್ದಕ್ಕಿದ್ದಾಗೆ ಇಂಡಸ್ಟ್ರಿಯನ್ನು ಬೈಲಿಗೆ ಕೊಡ್ತಾರೆ. ಬೈಯೋ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಕರೆಕ್ಟ್. ಯಾಕಂದರೆ ನಾವು ಬದುಕನ್ನು ಆರಿಸ್ಕೊಂಡಿರೋದು ಅಲ್ಲಿ, ಅದನ್ನ ಯಾಕೆ ಬೈಬೇಕು? ಈಗ ಊಟನ ಮುಂದೆ ಇಟ್ಕೊಂಡು ನಾವು ಅನ್ನ ಸರಿ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಹೌದು. ಸೊ ಎಲ್ಲೋ ನೀವು ತಪ್ಪಿದ್ದೀರಿ ಅಲ್ವಾ? ಆ ತಪ್ಪು ಏನು ಅಂತ ನಿಮಗೆ ಗೊತ್ತಾಗಿದೆ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್? ಯಾರಿಗೆ? ನಿಮಗೆ. ನನಗೆ ತಪ್ಪು ಅಂತ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತಂದರೆ, ಪ್ರೊಡಕ್ಷನ್ಗೆ ಕೈ ಹಾಕ್ತಾ ಇರೋದು ಒಂದು. ಪ್ರೊಡಕ್ಷನ್ ಹಾಕಬಾರ್ದು. ಡೈರೆಕ್ಟರ್ಸ್ ಪ್ರೊಡಕ್ಷನ್ ಹಾಕಿದಾಗ ಸುಮಾರು ಏರ್ಪೇರ್ ಆಗಿರೋಂಥದ್ದು ನಂದು ಒಬ್ಬಂದೇ ಉದಾಹರಣೆ ಅಲ್ಲ, ಸುಮಾರು ಜನದ್ದಾಗಿದೆ. ಆದರೂ ನಾನು ಪ್ರೊಡಕ್ಷನ್ ಕೈ ಹಾಕಲಿಲ್ಲ. ಓಕೆ, ಏನಂದರೆ ಅಯ್ಯೋ ಪಾಪ ಅನ್ನೋದು ಸ್ವಲ್ಪ ನಮ್ಮ ಕರುಳಿನ ಇದು ಅಂತ ಕಾಣುತ್ತೆ. ಹಾಗಾಗಿ ಈ ಗ್ಯಾರಂಟಿ ವಿಷಯಗಳಿದೆಯಲ್ಲ, ಆ ಗ್ಯಾರಂಟಿಗೆ ಹಾಕಕ್ಕೆ ಹೋಗಿ 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 ತಗಲಾಕೊಂಡಿದ್ದು ಅಷ್ಟೇ ಹೊರತು ಪ್ರೊಡಕ್ಷನ್ನಿಂದ ನನಗೇನು ಅನ್ಯಾಯ ಆಗಲಿಲ್ಲ. ಬಟ್ ಡೈರೆಕ್ಷನ್ ವೃತ್ತಿನಲ್ಲಿ ನಾನು ಎಲ್ಲೂ ಚೆನ್ನಾಗೇ ಇದ್ದೆ. ನನಗೆ ದೇವರ ಅನುಗ್ರಹ ಕೊಟ್ಟ 50 ಸಿನಿಮಾವರೆಗೂ ನಾನು ಡೈರೆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದೆ. ಕನ್ನಡ ಚಿತ್ರಗಳಲ್ಲಿ ದೊಡ್ಡ ಸಾಧನೆ ಅದು. ಸೊ ಆ ನೆಮ್ಮದಿ ಬದುಕು ಕಂಡಿದ್ದೀನಿ. ಕೆಲವು ಸಲ ಆಗುತ್ತೆ ಈ ಥರ, ಏನು ಗ್ಯಾರಂಟಿ ಅಂತ ಹೇಳಿದ್ನಲ್ಲ, ಯಾವುದೋ ಒಂದು 2 ಸಿನಿಮಾಗಳಿಂದ ನಾನು ಆ ಥರ ಪೆಟ್ಟು ಬೀಳಂಗಾಯಿತು. ಒಂದು ಆಟ ಹುಡುಗಾಟ, ಇನ್ನೊಂದು ಗಲಾಟೆ ಮದುವೆ. 2 ಸಿನಿಮಾಗಳಿಂದ ಪೆಟ್ಟು ಬಿತ್ತು. ಆ ಪೆಟ್ಟುಗಳಿಂದ ಹೊರಬರೋದಕ್ಕೆ ಮತ್ತೆ ಸಾಹಸ ಮಾಡಿ ಬಂದಾಯಿತು ಅಷ್ಟೇ. ಈಗ ಅದೆಲ್ಲ ನಿಮ್ಗೆ ಗೊತ್ತಿದೆ ಯಾತಕ್ಕೆ ಇದು ಅಂತ. ಬಟ್ ನೀವು ಅದನ್ನು ನಿಮ್ಮ ಬಾಯಾರ ಹೇಳಿದರೆ ಅದು ಹೊಸ ಪೀಳಿಗೆಗೆ ಒಂದು ಪಾಠ ಆಗಿರ್ತದೆ ನಾನು ಹೇಳ್ತಾ ಇರೋದು. ಯಾಕಂದರೆ ಅಲ್ಲಿಗೆ ಮುಗಿಸ್ಬಿಟ್ರೆ ಲೈಫನ್ನು ಅಲ್ಲಿಗೆ ಮುಗಿಸ್ಬಿಟ್ರೆ ಏನೂ ಇರಲ್ಲ, ಶೂನ್ಯ. ಈಗ ನೀವು ಅದನ್ನು ಮೀರಿ ಏನೋ ಒಂದು ಸಾಧಿಸಿದ್ದೀರಿ. ಮಕ್ಕಳೇ ಮಾಡಿರಲಿ, ಮಕ್ಕಳನ್ನು ಬೆಳೆಸಿದ್ಯಾರು?
ಅಲ್ವಾ? ಆ ಹಿನ್ನೆಲೆಯಲ್ಲೇ ಇದೆ. ಅದೊಂದು ಪಾಠ ಆಗಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅವತ್ತು ನಿಮಗೆ ಇನ್ನೊಂದು ಮಾತು ಹೇಳಿದ್ದೆ ಅಂತ ನನಗೆ ಈಗ ಜ್ಞಾಪಕ ಬಂತದ್ದು. ಏನಂದರೆ, ನಾನು ಯಾವತ್ತು ನನ್ನ ಕೈನಲ್ಲಿ ಹಾಲು ತರೋಕ್ಕೆ ದುಡ್ಡಿಲ್ಲ ಅಂತೀನಿ, ಅವತ್ತು ನನ್ನ ಮಕ್ಳಿಗೆ ಬಿಟ್ಕೊಡ್ತೀನಿ ಅಂತ. ಎಸ್. ಸೊ ಆ ದುಡ್ಡು ಇವತ್ತವರೆಗೂ ನಾನು ಹಾಲು ತರೋಷ್ಟು ಶಕ್ತಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ. ಸೊ ಈಗ ಅದನ್ನು ಗಲಾಟೆ ಮದುವೆ ಅಲ್ಲಿಂದಲೇ ಶುರು ಆಯಿತು. ಹೌದು. ಏನು ಮಾಡಿದ್ರಿ? ಇಲ್ಲ, ಗಲಾಟೆ ಮದುವೆಯಲ್ಲಿ ನಂಬಿಸಿ ಕೈ ಕೊಟ್ಟರು ಅಷ್ಟೇ, ಇನ್ನೇನಿಲ್ಲ. ಅದು ಮತ್ತೆ ಮೊನ್ನೆ ಎಲ್ಲ ಕಡೆ ಹೇಳಿ ಆಗಿದೆ, ಅದು ಕಲಾ ಮಾಧ್ಯಮದ್ದು ಹೇಳಾಗಿದೆ, ಇದಾಗಿದೆ. ಮತ್ತೆ ಆ ನೆನಪುಗಳು ಬೇಡ. ಸುಮ್ಮನೆ ಈಗ ನಿನ್ನೆ ಅವರು ಸಿಕ್ಕಿದಾಗ ಮಾತಾಡಿ ಸಂತೋಷವಾಗಿ ಮಾತಾಡ್ಕೊಂಡು ಬಂದ್ವಿ. ಮತ್ತೆ ಯಾತಕ್ಕೆ ಕೆಣ್ಕೋದು ಅವೆಲ್ಲನೆಲ್ಲ ಅನ್ನೋದು ನನ್ನ ಉದ್ದೇಶ. ಅವರ ಹೆಸರು ಹೇಳಿದ್ರೆ ನಡೆದ ಘಟನೆ ಹೇಳಿದ್ರಿ, ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡಿದ್ರಿ. ಹಾಂ ಸರ್, ಅದೇನಂತಂದರೆ, ಆ ಸಿನಿಮಾ ಆಗೋ ಹೊತ್ತಿನಲ್ಲಿ ನಾನು ಆಗಲೇ 1.25 ಲಕ್ಷ ರೂಪಾಯಿಗೆ ಒಂದು ಮನೆಯಲ್ಲಿದ್ದೆ ಲೀಸ್ಗೆ ಹಾಕ್ಕೊಂಡು. ಸೊ ಅದನ್ನು ಬೀಗ ಹಾಕ್ಕೊಂಡು ಹೊರಟೋದ್ರು ಅವತ್ತು. ಹಾಂ, ಆ ಬೀಗ ಹಾಕ್ಕೊಂಡು ಹೋಗಿದ್ರಿಂದ ನಮಗೆ ಬೇರೆ ದಾರಿ ಇಲ್ಲವಲ್ಲ. ಸೊ ಅವತ್ತು ಆ ನಿರ್ಧಾರ ತೊಗೊಂಡಿದ್ದು ನಾವು, ಇರಬಾರ್ದು. ಇನ್ನು ನೆಲೆನೇ ಇಲ್ಲ ಅಂದಾಗ ಇರೋಕ್ಕೆ ಇದಿಲ್ವಲ್ಲ. ಸೊ ಅವಾಗ ಮಕ್ಕಳನ್ನ ಕರ್ಕೊಂಡು ಆಡಿಷನ್ ತೊಗೊಂಡಿದ್ದು ನಿಜ. ಆಡಿಷನ್ ತೊಗೊಂಡಾಗ ನನ್ನ ತಮ್ಮ ಮನೆಗೆ ಹೋಗಿದ್ದಾಗಲಿ ಅಥವಾ ನನ್ನ ನಾದಿನಿ ಬಂದು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬಂದಿದ್ದು, ಅದು ನಮ್ಗೆ ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಆ ಒಂದು ಘಟನೆ, ಒಂದು ದಿವಸ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಇದ್ದಿದ್ದ ದುಡ್ಡಿನಲ್ಲಿ 4 ಜನ ಇದು ಕೊನೆ ಊಟ ಅಂತ ನಾನು ಹೇಳಿ ಊಟನೂ ಮಾಡಿಸಿದ್ದೀನಿ ಅವ್ರಿಗೆ. ಇದು ನಮ್ಮ ಒಟ್ಟಿಗೆ 4 ಜನ ಊಟ ಮಾಡೋದು ಕೊನೆ ಊಟ. 4 ಜನಕ್ಕೂ ಗೊತ್ತಿತ್ತು? ಹೇಳಿದ್ದೆ ಏನು ನಿರ್ಧಾರ ಮಾಡಿದ್ದೀರಿ? ಹೇಳಿದ್ದೆ. ಒಪ್ಕೊಂಡಿದ್ರು. ಇದುವರೆಗೂ ನೀವು ಚೆನ್ನಾಗಿ ಸಾಕಿದ್ದೀರಿ ನಮ್ಮನ್ನು, ಯಾವುದೇ ರೀತಿ ನಮ್ಗೆ ಕೊರತೆ ಮಾಡಿಲ್ಲ, ನೀವು ಹೇಗೆ ಹೇಳ್ತೀರೋ ಹಾಗೆ ಅಷ್ಟೇ, ಡಿಸಿಷನ್ ಇಸ್ ಯುವರ್ಸ್ ಅಷ್ಟೇ ಹುಡುಗರು ಹೇಳಿದ್ದೆ ಅವತ್ತು. ಅವಾಗಿನ್ನೂ ಚಿಕ್ಕವರು, ಅವ್ರಿಗೆ ಅದು ಅಷ್ಟು ತಿಳುವಳಿಕೆ ಬರೋಂಥ ಇದು ಅಲ್ಲ. ಆಯ್ತಪ್ಪ ನಿಮ್ಮ ಇದು ಅಂತ ಸರಿ ಅಂತ ಅವತ್ತು ರಾತ್ರಿ 11:30ನಲ್ಲಿ ಆ ಘಟನೆ ನೆನಪಿಸ್ಕೊಂಡು ರಾತ್ರಿ ಬಸ್ ಸ್ಟ್ಯಾಂಡ್ ಹೋಟ್ಲು ಬಾಗಿಲು ಹಾಕೋ ಟೈಮಲ್ಲಿ 4 ಜನ ಒಟ್ಟಿಗೆ ಊಟ ಮಾಡಿ, ಆಮೇಲೆ ನಾನು ಈ ಡಿಸಿಷನ್ ತೊಗೊಳಕ್ಕೆ ಅಲ್ಲಿ ಹೋಗೋಕ್ಕೂ ದುಡ್ಡು ಬೇಕು ಅಂತ ಅಂದಾಗ ಯಾರೋ ಅವಲಂಬಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಏನಿತ್ತು? ಪ್ಲ್ಯಾನ್ ನಾವು ಹೌದು, ಯಾಕೆಂತಂದರೆ 1 ವರ್ಷದ ಹಿಂದೆ ಅತ್ರಿ ಅವರು ಜೀವಿ ಅತ್ರಿ ಅವ್ರ ಫ್ಯಾಮಿಲಿ ಎಲ್ಲ ಸಮೇತ ಇದಾಗಿತ್ತು ಅಲ್ಲಿ. ಸೊ ಅದು ಎವ್ರಿ ಇಯರು ಒಂದು 4, 5 ಅಥವಾ 10, 15 ಸುದ್ದಿ ಇದ್ದೇ ಇರುತ್ತೆ ಶೃಂಗೇರಿದು. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಆಮೇಲೆ ನಾವು ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಶೃಂಗೇರಿಗೆ ನಾನು ಟೂರ್ ಹೋಗಿದ್ವಿ. ಆ ಟೂರ್ ಹೋಗಿದ್ದಾಗ ದಡದಲ್ಲಿ ನಾವು ಇದ್ವಿ. ಸೆಂಟರ್ನಲ್ಲಿ ಒಂದು ತಾಯಿ ಮತ್ತು ಮಗ ಮುಳುಗ್ತಾಯಿದ್ರು. ಸುಮಾರು ಜನ ನೋಡ್ತಾಯಿದ್ರು. ಬಟ್ ನನಗೇನು ಅನ್ನಿಸ್ತು ಅವತ್ತು, ಶಂಕರಾಚಾರ್ಯರು ಪ್ರೇರಣೆ ಕೊಟ್ಟರು, ಯಾರೇನು ಪ್ರೇರಣೆ ಕೊಟ್ಟರೋ ಗೊತ್ತಿಲ್ಲ, ಓಡಿದೆ ನಾನು ನೀರೊಳಗೆ. ಕಟ್ಟಿದ ಪಂಚೆ ಬಿಚ್ಚಿ ಆ ತಾಯಿಗೆ ಹಾಕಿದೆ ಫಸ್ಟು. ತಾಯಿ ಇನ್ನೇನು 5ರ ಸ್ಟೇಜಲ್ಲಿದ್ದರು. ಅವ್ರು ಹಿಡ್ಕೊಂಡ್ರು, ನಾನು ಎಳ್ಕೊಳ್ಳಿಲ್ಲ ಪುಣ್ಯಕ್ಕೆ. ಅವ್ರ ಕೈ ಮಗ ಹಿಡ್ಕೊಂಡ, ಚಿಕ್ಕ ಮಗ ಅವನು. ಸೊ ಅವರಿಬ್ಬರನ್ನ ಎಳೆದೆ ದಡಕ್ಕೆ. ಮಧ್ಯದಲ್ಲಿ ಒಂದು ಸಣ್ಣ ಕಲ್ಲಿತ್ತು ಅಷ್ಟೇ, ಆ ಕಲ್ಲು ಮೇಲೆ ನಿಂತ್ಕೊಂಡು ಎಳೆದೆ. ಅದನ್ನು ನೋಡಿ ಅದು ನನಗೆ ನೆನಪು ಹೊಂದಿತ್ತು. ಸೊ ಅಲ್ಲಿ ಮುಳುಗಿದ್ರು ಅಂತಂತಾರೆ ಅಷ್ಟೇ ಹೊರತು ಆತ್ಮಹತ್ಯೆ ಅಂತ ಬರೋಲ್ಲ. ಸೊ ಹಾಗಾಗಿ ಆ ನಿರ್ಧಾರ ಬೆಟರ್ ಅಂತ ಅನ್ನಿಸ್ತು ನನಗೆ. ಇನ್ನೆಲ್ಲೋ ಮನೆಗಳಲ್ಲಿ ನೇಣು ಹಾಕ್ಕೊಂಡು ಸತ್ರು ಅನ್ನೋದು, ಅಥವಾ ಇನ್ನೇನೋ ವಿಷ ತೊಗೊಂಡು ಸತ್ರು ಅನ್ನೋದು, ಇವೆಲ್ಲವನ್ನೂ ಸ್ವಲ್ಪ ತಳ್ಳಿ ಹಾಕುತ್ತದು. ನೀರಲ್ಲಿ ಮುಳುಗಿ ಸತ್ರು ಅಂದು. ಸೊ ಸೂಸೈಡ್ ಅಂತಲೂ ಅನಿಸಲ್ಲ. ಸೊ ಆ ನಿರ್ಧಾರ ಮಾಡಿದೆ ಅವತ್ತು ಆ್ಯಕ್ಚುಲಾಗಿ. ಸೊ ಇದೊಂಥರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಾಗೆ. ಯಾಕಂದರೆ ಸತ್ರು ಕೂಡ ಅದು ಬೇರೆ ಥರ ಆಗೋದು ಬೇಡ ಅನ್ನೋದು. ಸೊ ಅದರಿಂದ ಹೊರಗೆ ಬಂದ್ವಿ ಅಷ್ಟೇ. ಇಲ್ಲಮ್ಮ, ನಾನೇನು ಅದನ್ನು ಯಾರ ಹೆಸರು ಹೇಳ್ತಾ ಇಲ್ಲ ಕಣೆ, ಬಾಯಿಲಿ ನೀನೇ ಬಾ, ನಾನು ಯಾರ ಹೆಸರು ಹೇಳ್ತಿಲ್ಲ. ಅವ್ರು ಬೇಡ, ನಾನು ಯಾರ ಹೆಸರು ಹೇಳಲಿಲ್ಲ. 4 ಜನ ನಾವು ಮಾತಾಡಿದ್ದೇನೆಂದರೆ, ಮಕ್ಕಳನ್ನ ಕೂಡ್ಸ್ಕೊಂಡು ಫಸ್ಟ್ ಇವಳಿಗೆ ಹೇಳಿದೆ, ನೋಡಮ್ಮ ಬೆಳಗ್ಗೆಯಿಂದ ನಾನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ನೀನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ. ಈ ಹುಡುಗರು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿತಾರಲ್ಲೇ, ಯಾಕಂದರೆ ಅವರು ವಿಜಯ ಕಾಲೇಜು ಇದು ಹೋಗ್ತಾಯಿದ್ರು, ಸ್ಕೂಲು ಅಲ್ಲಿ ಮಹಿಳಾ ಮಂಡಳಿ ಸ್ಕೂಲ್ ಅದು ಇನ್ನೊಂದೊಬ್ಬ. ಸೊ ಬಸ್ ಸ್ಟ್ಯಾಂಡಲ್ಲೇ ಇದ್ದರೆ ಅವರು ಮನೆಗೆ ಹೋಗಲ್ಲ. ಮನೆಗೆ ಹೋಗಿ ಅವರು ಬೇಗ ತೆಗೋದಕ್ಕೆ ಗೊತ್ತಾಗಿದ್ರೆ ಎಲ್ಲೂ ಅಪ್ಪ ಅಮ್ಮ ಎಲ್ಲಿ ಅಂತ ಹುಡುಕ್ತಾರೆ. ಸೊ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಳ್ಳೋಣ. ಸೊ ಬೆಳಗ್ಗೆ 11-11:30 ಆಗಿದ್ದು ಘಟನೆ ಅದು. ಸಾಯಂಕಾಲ 4 ಗಂಟೆವರೆಗೂ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ, ಜನತಾ ಬಜಾರ್ ಬಸ್ ಸ್ಟ್ಯಾಂಡಲ್ಲಿ. ಕೂತಾಗ ಮಕ್ಕಳು ಬರೋದು ಅಲ್ಲೇ ಕಾಯ್ಕೊಂಡಿದ್ದು, ಮಕ್ಕಳನ್ನ ಕರ್ಕೊಂಡು ಸೀದಾ ತಿರ್ಗಾ ಮೆಜೆಸ್ಟಿಕ್ ಬಸ್ಸೇ ಹತ್ತಿದ್ದು. ಅಲ್ಲಿ ಕೂತ್ಕೊಂಡು ಮಾತಾಡಿದ್ದು ನಾವು. ಹೇಳಿದೆ, ಈ ಥರ ಇವತ್ತು ನಮಗೆ ಈ ಪರಿಸ್ಥಿತಿ ಇದೆಯಪ್ಪ. ಸೊ ನನ್ನ ನಿರ್ಧಾರ ಇದು, ಇಲ್ಲ ನೀವು ನಮ್ಮ ಜೊತೆ ಕೈ ಹಿಡ್ಕೊಂಡು ಬೀಳ್ತೀನಿ ಅಂದರೆ ಬಿದ್ದುಬಿಡಿ, ಇಲ್ಲಪ್ಪ ನಾವು ಬದುಕೋತೀವಿ ಅನ್ನೋ ಧೈರ್ಯ ನಿಮಗಿದ್ರೆ ನೀವು ಇಲ್ಲಿಂದ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ನಾನು ಅಮ್ಮನ ಮಾತ್ರ ಬಿಡೋದಿಲ್ಲ, ಯಾಕಂದರೆ ನನ್ನ ಜೊತೆಯಲ್ಲಿ ಸುಖ ದುಃಖ ಎಲ್ಲ ಕಂಡಿದ್ದಾಳೆ.
ತುಂಬ ಅನುಭವಿಸಿದ್ರೆ ಲೈಫಲ್ಲಿ. ಅವಳನ್ನ ಮಾತ್ರ ಬಿಡಲ್ಲ, ಅವಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ಮಗಳಿದ್ಕೊಂಡು ಇಲ್ಲಪ್ಪ ನಾವು ನಿಮ್ಮ ಜೊತೆ ಬರ್ತೀವಿ, ನಮ್ಮನ್ನು ತಳ್ಳಿಬಿಟ್ಟು ನೀವು ಬಿದ್ದುಬಿಡಿ ಬೇಕಾರೆ ಅಂತ. ಅದು ಅವತ್ತಿನ ಇದು ನಿರ್ಧಾರ. ಇಷ್ಟು ನೋವನ್ನೆಲ್ಲ ಇಟ್ಕೊಂಡು ನೀವು ಅಲ್ಲ, ಸುಮಾರು ಎಷ್ಟು ವರ್ಷದ ಹಿಂದೆ ಇದು? 2004. 20 ವರ್ಷ. ಅದು ಇನ್ನೂ ಹಸಿ ಹಸಿಯಾಗಿದೆ. ಅದನ್ನು ಯೋಚನೆ ಮಾಡಿದರೆ ಮತ್ತೆ ಅಳು ಬರುತ್ತೆ. ಹಾಂ ಹೌದು ಸರ್. ಇಲ್ಲ, ಈ ನಡುವೆ ಅದು ಬರ್ತಿರ್ಲಿಲ್ಲ. ಮತ್ತೆ ನೀವು ಅವತ್ತು ಏನು ಮಾತಾಡಿದ್ರಿ ಇದ್ರಲ್ಲ, ಅದು ನನಗೆ ಇದಾಗಿತ್ತು. ಅದು ಹೇಗೆ ಮಾತಾಡಲಿಕ್ಕೆ ಮನಸ್ಸು ಬಂತು ನಿಮಗೆ? ಹಿರಿಯನಾಗಿ, ಫಾದರಾಗಿ, ಗಂಡನಾಗಿ. ಇಲ್ಲ, ಪರಿಸ್ಥಿತಿ ಸರ್. ಅವತ್ತು ಎಲ್ಲವನ್ನೂ ಎದುರಿಸಿದ್ದೆ ಅಲ್ಲಿವರೆಗೂ. ಸ್ವಂತ ಮನೆ ಹೋದಾಗಲೂ ನಾನು ಯಾರು ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲ, ಸ್ವಂತ ಮನೆ ಹೋದಾಗಲೂ ನಾನು ಚಿಂತೆ ಮಾಡಲಿಲ್ಲ. ಓಕೆ, ಭಗವಂತ ಕೊಟ್ಟ, ಕಿತ್ಕೊಂಡ. ಅದು ಯಾರಿಗೋಸ್ಕರ ಮಾಡಿದೆ? ಅವಾಗ ಮನೆಗೋಸ್ಕರ ಮಾಡಿದೆ, ನಮ್ಮ ಅಪ್ಪನಿಗೋಸ್ಕರ ಮಾಡಿದೆ, ತಮ್ಮನಿಗೋಸ್ಕರ ಮಾಡಿದೆ, ಅಮ್ಮನಿಗೋಸ್ಕರ ಮಾಡಿದೆ. ಆಯಿತು, ನಾನು ಋಣ ಅನ್ಕೋಬೋದು. ಸ್ವಂತ ಮನೆ ಹೋದಾಗ ಸುಮಾರು ಆ ಮನೆ ಹೋಯಿತು, ಚಿದಂಬರ ಶೆಟ್ಟರ ಮನೆ ಎದುರುಗಡೆ ಇದ್ದಿದ್ದು ಫ್ಲ್ಯಾಟ್ ಹೋಯಿತು. ಅದಾದಮೇಲೆ ರಾಕ್ಲೈನ್ ವೆಂಕಟೇಶ್ ಸ್ಕೂಲ್ ಹಿಂಭಾಗ ಇದ್ದಿದ್ದು ದಾಸರಳ್ಳಿನ ಒಂದು ಫ್ಲ್ಯಾಟ್ ಹೋಯಿತು. ಆಮೇಲೆ ದೊಡ್ಡಣ್ಣನ ಮನೆ ಎದುರುಗಡೆ ಇದ್ದಿದ್ದು ಸೈಟ್ ಹೋಯಿತು. ಕರಿಸುಬ್ಬು ಹತ್ರ ತೊಗೊಂಡಿದ್ದು ಸೈಟ್ ಹೋಯಿತು. ಇಷ್ಟೆಲ್ಲ ಮಾಡಿದ್ದೀರಿ ನೀವು? ಮಾಡಿದ್ದೆ. ನಾನು ಭಗವಂತ ಚೆನ್ನಾಗಿ ಕೊಟ್ಟಿದ್ದೆ ಸರ್, ಕೊಟ್ಟಿದ್ದೆ. ಒಂದೊಂದು ಸುಳಿ ನಾವು ಸಿಕ್ಕಾಕೊಂಡಾಗ ಆ ಸುಳಿಗಳಲ್ಲಿ ಮತ್ತೆ ಹೊರಗೆ ಬರೋಕ್ಕಾಗಲ್ಲ. ಸೊ ಆ ಥರ ನನ್ನ ಪರಿಸ್ಥಿತಿ ಅವತ್ತಿಗಾಗಿದ್ದು. ಸೊ ಅದಾಗಿ ಮತ್ತೆ ಚೇತರಿಸ್ಕೊಂಡು ಏನೋ ಸಿನಿಮಾ ಮಾಡ್ಕೊಂಡು ಮಾಡಿ, ನಮ್ಮ ಸ್ನೇಹಿತರೊಬ್ಬರು ಶ್ರೀನಾಥ್ ಅಂತಿದ್ರು, ಈ ಪಾಪ ಹೋದ ವರ್ಷ ತೀರ್ಕೊಂಡ್ರು. ಅವ್ರ ಸ್ವಂತ ಮನೆ ನಾನು ಮಾರ್ಕೊಂಡಾಗ ಇವೆಲ್ಲ ಏನು ಗೊತ್ತಿತ್ತು ಅವ್ರಿಗೆ. ಅವ್ರ ಮನೆ ಪ್ರತಿ ದಿನ ಭೇಟಿ ಆಗ್ತಿದ್ದೆ, ಮಾತಾಡ್ತಿದ್ದೆ. ಅವ್ರೇನು ಮಾಡಿದ್ರು, ಒಂದು ಐಡಿಯಾ ಮಾಡಿದ್ರು. ಅವತ್ತು ನನ್ನ ಖಾಲಿ ಕೈ ಇದ್ದಾಗ, ನೀವು 75,000 ಏನೋ ನನ್ನ ಹತ್ರ ಉಳಿದಿತ್ತು ಆ ಸ್ವಂತ ಕತ್ರಗುಪ್ಪೆ ಮನೆ ಹೋದಾಗ. ಅದೊಂದು ಕೆಲಸ ಮಾಡಿ ನಾನು ಕೊಟ್ಬಿಡಿ 75,000, ನಾನೊಂದು ಮನೆ ತೋರಿಸ್ತೀನಿ, ಆ ಮನೇಲಿ ಹೋಗಿ ಇದ್ಬಿಡಿ, ನೀವು ಲೀಸು ಹಾಕ್ಸ್ಕೊಳ್ಳಿ, ನೀವು ನಿಮ್ಮ ಅಗ್ರಿಮೆಂಟ್ ನಿಮ್ಮ ಹೆಸರು ಮಾಡ್ಕೊಳ್ಳಿ ಅಂದರು. ಸೊ 3 ವರ್ಷ ಆ ಮನೆಯಲ್ಲಿ ನನಗೆ ಯಾವುದೇ ತಕರಾರು ಇಲ್ದಿರ ಒಳ್ಳೆ ಮನೆ ಇದಾಯಿತು ಗಿರಿನಗರದಲ್ಲಿ. ಅವ್ರ ಉದ್ದೇಶ ಬೇರೆ ಇತ್ತು ಬಿಡಿ, ಅವ್ರಿಗಲ್ಲಿ ಸೆಕ್ಯೂರಿಟಿ ಬೇಕಾಗಿತ್ತು ಆ ಮನೆಗೆ. ಆ ಓನರು ಗೊತ್ತಿಲ್ದಿರ ಯಾರಾದ್ರು ಮಾರ್ಕೊಂಡ್ರೆ ಮಾಡಿದ್ರೆ ಅದಕ್ಕೋಸ್ಕರ. ಬಟ್ ನಮ್ಗೆ ಅದು ಏನಾಯಿತು, ಆಶ್ರಯ ಆಗೋಯ್ತು. ಅಲ್ಲಿ ಅವರು ಮಾರ್ತೀನಿ ಅಂತ ಗೊತ್ತಾದಾಗ ಸರಿ ಆ ಮನೆ ಖಾಲಿ ಮಾಡಬೇಕಾಗಿ ಬಂತು. ಆಮೇಲೆ ಹೊಸಕರಳ್ಳಿಗೆ ಬಂದ್ವಿ. ಹೊಸಕರಳ್ಳಿ ಇದ್ದು ಆಮೇಲೆ ಅಲ್ಲಿ ಬಾಡಿಗೆ ಜಾಸ್ತಿ ಆಯಿತು, ಕಟ್ಟೋಕ್ಕಾಗಲ್ಲ ಅಂಥೇಳಿ 1 ಲಕ್ಷ ಅವಾಗ ನನ್ನ ಕಡೆ ಉಳಿದಿತ್ತು. ಆ 1 ಲಕ್ಷನ ಇಲ್ಲಿ ಹಾಕಿ ಲೀಸಿಗೆ ತೊಗೊಂಡಿದ್ದು ಮನೆ. ಅದು ದಟ್ ವಾಸ್ ದ ಲಾಸ್ಟ್ ಫೇಸ್. ಏನು ಆವತ್ತು ನಿರ್ಧಾರ ಬರೋಕ್ಕೆ ಆ ಮನೆ ಕಾರಣ ಆಯಿತು. ಯಾವಾಗ ಬೆಳಿಗ್ಗೆ ಬೀಗ ಹಾಕ್ಕೊಂಡು ಆ 1 ಲಕ್ಷ ನಮಗೆ ಬರಬೇಕು ಅಂತ ಬರ್ಸ್ಕೊಂಡು ಇದಾಯಿತು. ಸೊ ಆವತ್ತು ಡಿಸಿಷನ್ ತೊಗೊಂಡು ಆ ಥರ ಎಲ್ಲಿ ಹೋಗ್ತೀರಿ, ಯಾರ ಮನೆಗೆ ಹೋಗಿ ಇರೋಕ್ಕಂತೂ ಆಗಲ್ವಲ್ಲ. ಸೊ ಇನ್ನೊಬ್ಬರು ಬರ್ಡನ್ ಆಗೋಕ್ಕೂ ನನಗಿಷ್ಟ ಇಲ್ಲ. ನನ್ನ ಕೈಲಾದಷ್ಟು ಅಲ್ಲಿವರೆಗೂ ಮಾಡಿರೋದಷ್ಟೇ ಹೊರತು ಯಾರ ಆಶ್ರಯನೂ ಬೇಡಿಲ್ಲ, ಯಾರ ಹತ್ರನೂ ಇದು ಮಾಡಿಲ್ಲ. ಸಾಲು ಸುಳಿ ಸಿಕ್ಕಾಗ ತೊಗೊಂಡ್ರೆ ಸಹಜ, ಏನು ಬಡ್ಡಿಗಳು ಕಟ್ಟೋಕ್ಕೆ, ತಪ್ಪಿಸ್ಕೊಳ್ಳೋಕ್ಕೆ. ಅದರಿಂದ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಮನುಷ್ಯ ಹೇಗೆ ಅದನ್ನು ಬೆಳೆಸ್ಕೊಂಡ ಹೋಗ್ತಾನೆ ಸಾಲ, ಹಾಗಾಯ್ತು ಅವಾಗ ಅಷ್ಟೇ ಅದು. ಸೊ ಅವತ್ತು ಆ ನಿರ್ಧಾರ ತೊಗೊಳಕ್ಕೆ ಅದೇ ಕಾರಣ. ಆಯಿತು, ಅದು ಮುಗೀತು. ಈಗ ಒಂದು ಸಂತೋಷದ ವಿಷಯಕ್ಕೆ ಬರೋಣ. ಹಾಂ ಸರ್. ನಿಮ್ಮನ್ನು ರಕ್ಷಿಸಿದ್ಯಾರ? ನಾದ್ನಿ ಸರ್, ನನ್ನ ನಾದ್ನಿ. ಅದು ಹೆಸರು ಹೇಳ್ಬೋದು? ಗಾಯತ್ರಿ ಅಂತ. ಅವತ್ತು ನಿಮ್ಗೆ ಹೇಳಿದ್ದೀನಿ. ಸೊ ಅವ್ಳಿಗೆ ಗೊತ್ತಾಯ್ತು ಈ ಥರ. ಅದಕ್ಕೆ ಹೇಗೆ ಗೊತ್ತಾಯಿತು ಅಂದರೆ, ನಮ್ಮ ಮಿಸಸ್ ಅಕ್ಕನ ಮಗಳು, ಅತ್ತಿಗೆ ಮಗಳು ನಮ್ಮಲ್ಲೇ ಇದ್ಲು. ಸೊ ಅವಳಿಗೆ ಒಂದು 2 ದಿವಸ ಬರಬೇಡ ನೀನು ಫ್ರೆಂಡ್ ರೂಮಲ್ಲಿರು ಅಂತ ಹೇಳಿದ್ವಿ. ಅವಳಿಗೆ ಡೌಟ್ ಇತ್ತು ಅದು. ಸೊ ಸಮಥಿಂಗ್ ಟ್ರಬಲ್ ಇದೆ ಇವತ್ತು, ಅದಕ್ಕೆ ಅಂಕಲ್ ಹಿಂಗೆ ಹೇಳ್ತಿದ್ದಾರೆ ಅಂತ. ಅವಳು ನನ್ನ ನಾದಿನಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ಈ ಥರ ಹೇಳಿದ್ರು ಬರಬೇಡ ಅಂತ ಹೇಳಿದ್ರು ಅಂತ. ಸೊ ರಾತ್ರಿ ಅವಳು ಹೇಳಿದ್ರು, ಬೆಳಗ್ಗೆ ಅವಳು ತಿಳಿಸಿದ್ದಾಳೆ ನಾನು ಮನೆಗೆ ಹೋಗಿಲ್ಲ ಅಂಥೇಳಿ. ಆವಾಗ ನನ್ನ ನಾದಿನಿ ನನಗೆ ಫೋನ್ ಮಾಡಿ ಬೆಳಗ್ಗೆ 6:30. ನಾನು ನನ್ನ ಮಂಜು ಮನೆಯಿಂದ ಎದ್ದು ಬಂದುಬಿಟ್ಟಿದ್ದೆ. ಬಂದು 1,000 ರೂಪಾಯಿ ಅವನ ಹತ್ರ ರಾತ್ರಿ ಕೇಳಿ ಇಸ್ಕೊಂಡು ಬೆಳಗ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ, ಇವ್ರಿಗೆಲ್ಲ ಕರ್ಕೊಂಬರೋಣ ಅಂಥೇಳಿ. ಅವಳು ಫೋನ್ ಮಾಡಿದ್ಲು, ಎಲ್ಲಿದ್ದೀರಿ ಅಂತ ಕೇಳಿದ್ಲು. ಈ ಥರ ಬಸ್ ಸ್ಟ್ಯಾಂಡಲ್ಲಿದ್ದೀನಮ್ಮ, ಗಾಂಧಿನಗರಕ್ಕೆ ಬಂದೆ ಅಂತ ಸುಳ್ಳು ಹೇಳಿದೆ ನಾನು. ಇಷ್ಟು ಬೇಗ ಗಾಂಧಿನಗರ? ಹೌದಮ್ಮ, ಇದೇನು ಕೆಲಸ ಇತ್ತು ಬಂದೆ ಅಂತ. ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಕೇಳಿದೆ, ಅವ್ರ ಅಕ್ಕನ ಎಲ್ಲಿದ್ದಾಳೆ ಅಂತ ಕೇಳಿದೆ. ಮಂಜು ಮನೆಯಲ್ಲಿದ್ದಾಳೆ ಅಂತ ಹೇಳಿದೆ. ಸೊ ಅವಳಿಗೆ ಆ ಡೌಟ್ ಏನೋ ಇತ್ತಲ್ಲ, ನಾನು ಮಂಜು ನಂಬರ್ ತೊಗೊಂಡು ಅಲ್ಲಿಗೆ ಫೋನ್ ಮಾಡಿ ಇವಳ ಹತ್ರ ಮಾತಾಡಿದ್ದಾಳೆ. ಇವಳೊಂಚೂರು ತಂಗಿ ಹತ್ರ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ಬಿಟ್ಟಿದ್ದಾಳೆ. ಆಗಿದ ತಕ್ಷಣ ನನಗೆ ಫೋನ್ ಮಾಡುತ್ತೆ ಈಗ, ಬಾವ ನೀವು ಅಲ್ಲೇ ಇರಿ, ನಮ್ಮ ಯಜಮಾನ್ರು ಅಲ್ಲೇ ಬರ್ತಿದ್ದಾರೆ, ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ.
ಸರಿ ಅಮ್ಮ ಅಂದೆ ಅಷ್ಟೇ. ನನಗೆ ಒಳಗಡೆ ಅಲ್ಲಿಗೆ ಫೋನ್ ಮಾಡೋದು ನನಗೆ ಹೇಳಲಿಲ್ಲ, ಎಲ್ಲ ಬಚ್ಚಿಟ್ಟಿದ್ದಾರೆ. ಸರಿ ಸೀದಾ ಗಂಡ ಹೆಂಡತಿ ಇಬ್ಬರು ಹುಳಿಮಾವಲ್ಲಿ ಇದ್ದಿದ್ದವರು ಆಟೋ ಮಾಡಿಕೊಂಡು ಅವ್ರ ಯಜಮಾನ್ರು ಬಂದು ನನ್ನ ಬಸ್ ಸ್ಟ್ಯಾಂಡಿಗೆ ನನ್ನ ಮೀಟ್ ಮಾಡಿ ಮಾತಾಡಿಸ್ತಾ ಕೂತ್ಕೊಂಡ್ರು. ಏನಕ್ಕೆ ಸರ್ ಇಷ್ಟು ಬೇಗ ಬಂದಿದ್ದೀರಾ, ಏನು ಅಮ್ಮಿ ಯಾಕೆ ಮನೆಗೆ ಬಂದಿಲ್ಲ ಅಂತ ಎಲ್ಲ ಕೇಳ್ಕೊಂಡು, ಇವಳು ಅದೇ ಆಟೋದಲ್ಲಿ ತಮ್ಮನ ಮನೆಗೆ ಹೋಗಿ ಇವ್ರನ್ನ ಕರ್ಕೊಂಡು ಬರುವಾಗ ಅವಳಿಗೆಲ್ಲ ವಿಷಯ ಹೇಳಿದ್ರು. ಸೊ ಅವಳು ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾಲು ಹಿಡ್ಕೊಂಡು ನನಗೆ ಅವ್ರ ಮದುವೆ ನಿಂತು ಮಾಡಿಸಿದ್ದು ನಾವು, ಇಷ್ಟು ಜನಕ್ಕೆ ಇದು ಮಾಡಿದ್ದೀರಿ, ಸಹಾಯ ಮಾಡಿದ್ದೀರಿ, ಎಷ್ಟು ಜನ ನಿಮ್ಮಿಂದ ಊಟ ಮಾಡಿದ್ದಾರೆ, ನೀವು ಈ ಥರದ ನಿರ್ಧಾರ ತೊಗೋಬಾರ್ದು ಬಾವ, ನಾವೆಲ್ಲ ಸತ್ತು ಹೋಗಿದ್ದೀವ ಅಂತ ಹೇಳಿ ಅವಳು ಕರ್ಕೊಂಡು ಬಂದಿದ್ದು ಹುಳಿಮಾವಿಗೆ. ಅದೊಂದು ಶೀಟ್ ಮನೆ, ಅದು 1250 ರೂಪಾಯಿ ಬಾಡಿಗೆ. 1250 ರೂಪಾಯಿ ಬಾಡಿಗೆ ಮನೆಯಲ್ಲಿ ನಾವು ಬಂದು ಸೇರಿಕೊಂಡ್ವಿ ಅವತ್ತು. ಅವ್ರ ಗಂಡ ಹೆಂಡ್ತಿ ಒಬ್ಬ ಮಗ, ನಾವು 4 ಜನ. ಅಲ್ಲಿಂದ ಮತ್ತೊಂದು ಬದುಕು ಶುರುವಾಯಿತು. ಸೊ ಅಲ್ಲಿ ಏನಾಯಿತು, ಅವಳಿಗೆ ಮಗನಿಗೆ ಸೆಪೆಟ್ ಅಂತ ಮೈಸೂರಿನಲ್ಲಿ ಒಂದು ಇಂಡಸ್ಟ್ರೀಸ್ ಇದಿದೆ, ಎಜುಕೇಷನ್ ಇದು ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ. ಅಲ್ಲಿ ಅವ್ರ ಮಗನಿಗೆ ಸೀಟ್ ಸಿಕ್ತಲ್ಲ. ಸೊ ಅವಳು ನಾನು ಹಾಸ್ಟೆಲಲ್ಲಿ ಇರೋದ್ರ ಬದಲು ನಾನೊಂದು ರೂಮ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ. ಅವ್ರ ಯಜಮಾನಿಗೆ ದುಬೈ ಕೆಲಸ ಆಯಿತು. ಸೊ ಆ ಮನೇಲಿ ನಾವು ಇರೋಕ್ಕೆ